ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ, ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ. ರೀಡಿಂಗು ಮುಂಚೆ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲ ಬ್ಯೂಟಿಫುಲ್ ಕಮೆಂಟ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನೋಡಿಲ್ಲ ನಾನು, ಖಂಡಿತ ಪ್ರತಿ ಕಮೆಂಟ್ಸ್ನು ಓದ್ತೀನಿ. ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಪ್ಲೀಸ್. ಓಕೆ, ಆ್ಯಂಡ್ ಈ ವಿಡಿಯೋ ಎಲ್ಲ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಪ್ರತಿದಿನ ನೀವು ನಂಬ್ತಿರೋ ಬಿಡ್ತಿರೋ ಒಂದು 8-10 ಜನ ಅನಿಸುತ್ತೆ ಪ್ರತಿದಿನ ಹೆಚ್ಚು ಕಮ್ಮಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಮೆಸೇಜ್ ಹಾಕ್ತಾಯಿದ್ರು. ಆ್ಯಂಡ್ ಇದೆಲ್ಲ ವೀಡಿಯೋಸ್ ನಿಮ್ಮೆಲ್ರಿಗೂ ಡೆಡಿಕೇಟೆಡ್. ಓಕೆನಾ? ಇದು ಅಫ್ಕೋರ್ಸ್ ನಿಮ್ಮ ಎನರ್ಜಿನೇ ಪಿಕ್ ಆಗ್ತಾ ಇರೋದು. ಆದರೂ ಇಷ್ಟು ಪ್ರೋತ್ಸಾಹಿಸಿ ನನಗೆ ಈ ಥರ ಡೈಲಿ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ತಾ ಇರೋದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ. ಬಾಬಾ ಥ್ಯಾಂಕ್ ಯು. ಬಾಬಾ ಫೋರ್ಸರ್ ಅಂತ ಬರ್ತಾ ಇದೆ. ಫೋರ್ಸಸ್ ಥಿಂಗ್ಸ್ ಆನ್ ಯು, ಫೋರ್ಸಸ್ ದೇರ್ ವೇ ಇನ್, ಯೂಸ್ ಫೋರ್ಸ್ ಟು ಗೆಟ್ ವಾಟ್ ದೇ ವಾಂಟ್. ಯಾರೋ ಫೋರ್ಸ್ ಫುಲಿ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಏನೋ ಬರ್ತಾ ಇದೆ. ಗ್ರಡ್ಜ್ ಹೋಲ್ಡರ್. ಓಕೆ, ನೋಡೋಣ ಇರಿ ಇನ್ನೇನು ಬರುತ್ತೆ ಅಂತ. ಯಾರಿಗೋ ನಿಮ್ಮ ಮೇಲೆ ಗ್ರಡ್ಜ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ನೋಡೋಣ ಇರಿ. ಲವ್ ಟ್ರಯಾಂಗಲ್, ಥರ್ಡ್ ಪಾರ್ಟಿ. ಓಕೆ, ಸೊ ಮಲ್ಟಿಪಲ್ ಲವರ್ಸ್ ಚಾಯ್ಸಸ್ ಅಂತ ಬರ್ತಾ ಇದೆ. ಸೊ ಇಲ್ಲೇನು ನನಗೆ ಕಾಣ್ತಾ ಇರೋದು, ಇದು ನಿಮ್ಮ ಎನರ್ಜಿ. ನಿಮ್ಮ ಎನರ್ಜಿ ಹೆಂಗಿದೆ ಅಂತಂದರೆ, ಯಾರಿಗೋ ನಿಮ್ಮ ಮೇಲೆ ಗ್ರಡ್ಜಿದೆ. ಓಕೆನಾ? ಆ ಗ್ರಡ್ಜಿಂದ ನಿಮ್ಮ ಮೇಲೆ ಗ್ರಡ್ಜಿಂದ ಏನಂದರೆ ಬಲವಂತವಾಗಿ ನಿಮಗೆ ಕೆಲಸ ಮಾಡಬೇಕು ಅನ್ನೋ ಥರ ಮಾಡಿಸ್ತಾ ಇದ್ದಾರಂತೆ. ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ಕೆಲಸ ಮಾಡಬೇಕು ಅನ್ನೋ ಥರ ಮಾಡಿಸ್ತಾ ಇದ್ದಾರಂತೆ. ಆ್ಯಂಡ್ ಇದು ಯಾತಕ್ಕೆ ಅಂತಂದರೆ, ಅವರು ಲವ್ ಟ್ರಯಾಂಗಲಲ್ಲಿ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಥರ್ಡ್ ಪಾರ್ಟಿ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬರ್ತಾ ಇದೆ ಇದು. ನೋಡೋಣ ಇನ್ನೇನು ಬರುತ್ತೆ ಅಂತ. ಬಾಬಾ ವಾಟ್ ಎಲ್ಸ್? ಸೇಮ್ ಶಿಟ್ ಡಿಫ್ರೆಂಟ್ ಡೇ ಅಂತ ಬರ್ತಾ ಇದೆ. ಸೊ ಇದೇ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದೇ ನಡೀತಾ ಇದೆ, ಏನು ಚೇಂಜಸ್ ಇಲ್ಲ. ಓಕೆ, ಇದು ಯಾರ ಎನರ್ಜಿ, ಏನು ನಡೀತಿದೆ ನಿಮಗೆ ಗೊತ್ತಿರುತ್ತೆ. ಸೊ ಯಾರಿಗೆ ಫೋರ್ಸ್ಫುಲ್ಲಾಗಿ ಏನು ಕೆಲಸ ಮಾಡಿಸ್ತಾ ಇದ್ದಾರೆ, ಯಾರಿಗೆ ಯಾರ ಮೇಲೆ ಗ್ರಡ್ಜ್ ಇದೆ, ಸೊ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇದೇನು ಚೇಂಜಸ್ ಬಂದಿಲ್ಲ ನಿಮ್ಮ ಲೈಫಲ್ಲಿ ಅಂತೇನೋ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದೇ ನಡೀತಾ ಇದೆ ತುಂಬ ದಿನದಿಂದ ಅಂತ. ವಾಟ್ ಎಲ್ಸ್ ಬಾಬಾ? ಫೇಕ್ ಫ್ಲೆಕ್ಸಿಂಗ್ ಅಂತ ಬರ್ತಾ ಇದೆ. ಇದೇನೆಂದರೆ ಆ್ಯಕ್ಟ್ಸ್ ರಿಚ್, ಫ್ಲಾಸಸ್ ಮನಿ, ಆ್ಯಕ್ಟ್ಸ್ ಫ್ಯಾನ್ಸಿ, ಶೋಸ್ ಆಫ್ ಎಕ್ಸೆಟ್ರಾ. ಸೊ ಇಲ್ಲೇನೆಂದರೆ, ನಿಮಗೆ ತುಂಬ ರಿಚ್ ಅನ್ನೋ ಥರ ತೋರಿಸ್ಕೊಂಡು ಫೋರ್ಸ್ಫುಲಿ ನಿಮ್ಮ ಹತ್ರ ಏನೋ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ?
ವಾಟ್ ಇಸ್ ಬಾಬಾ? ಸೊ ಗಿವಿಂಗ್ ಮನಿ ಅಂತ ಬಂದಿದೆ, ಇದು ಲವ್ ಟ್ರಯಾಂಗಲ್ ಕೆಳಗೆ ಬಂದಿದೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆ ಇಲ್ಲಿ ಏನಾಗ್ತಾ ಇದೆ, ಓಕೆ ಫೋರ್ಸ್ಫುಲಿ ಏನಾಗ್ತಾ ಇದೆ, ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಕ್ಲಿಯರಾಗಿ ತೋರಿಸ್ತಾ ಇದೆ. ಓಕೆನಾ? ಸೊ ಇದು ನಿಮ್ಮ ಲೈಫಲ್ಲಿ ಇರ್ಬೋದು ಅಥವಾ ನಿಮಗೆ ಗೊತ್ತಿರೋರ ಕಥೆ ಇರ್ಬೋದು ಇದು. ಓಕೆ, ಸೊ ಶೇರ್ ಮಾಡಿ ಗೊತ್ತಾಗುತ್ತೆ ಯಾರದು ಅಂತ. ನಿಮಗೇನು ಗೊತ್ತಿರ್ಬೋದು, ನಿಮ್ಮ ಫ್ಯಾಮಿಲೀಲಿ ಯಾರಿಗಾದ್ರೂ ಈ ಥರ ನಡೀತಾ ಇರ್ಬೋದು ಅಥವಾ ನಿಮ್ಮ ಸಿಚುಯೇಷನ್ ಕೂಡ ಇರ್ಬೋದು, ಇಲ್ಲ ಅಂತಲ್ಲ. ಸೊ ಏನಂದರೆ ನೀವು ಕೆಲಸ ಮಾಡ್ತಾನೇ ಇದ್ದೀರಾ, ಇದರಲ್ಲಿ ಜೆಂಡರ್ ಏನಿರಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಇದು ಯಾರ ಎನರ್ಜಿ ಅಂತ. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಕ್ಲಿಯರಾಗಿ ನಿಮ್ಮ ದುಡಿಮೆ ಕಮ್ಮಿ ಆಗ್ತಿಲ್ಲ, ದುಡಿತಾನೇ ಇದ್ದೀರಾ, ಜೊತೆಗೆ ದುಡ್ಡು ಸಿಕ್ಕಾಬಟ್ಟೆ ಖರ್ಚಾಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ಥರ್ಡ್ ಪಾರ್ಟಿ ಈ ಥರ ಇರೋದ್ರಿಂದ ಸಿಕ್ಕಾಬಟ್ಟೆ ದುಡ್ಡು ಫೋರ್ಸ್ಫುಲಿ ನಿಮ್ಮಿಂದ ದುಡ್ಡು ಕಿತ್ಕೋತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಬರೀ ಗಿವಿಂಗ್ ಮನಿನೇ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ಸೊ ಬರೀ ದುಡ್ಡು ಕೊಡ್ತಾನೇ ಇದ್ದೀರಾ. ಸೊ ಆ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆನಾ? ನೋಡೋಣ ಮತ್ತಿನ್ನೇನು ಹೇಳ್ತಾರೆ ಅಂತ. ವಾಟ್ ಎಲ್ಸ್ ಬಾಬಾ? ಇದು ಯಾತಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ಇದು ಯಾರಿಗೋ ನಿಮ್ಮ ಮೇಲೆ ಒಂದು ಗ್ರಡ್ಜ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಆ ಗ್ರಡ್ಜಿಂದ ನಿಮ್ಮನ್ನ ಈ ಥರ ಬಲವಂತವಾಗಿ ನಿಮ್ಮಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅಂತ. ಓಕೆನಾ? ಓಕೆ, ವಾಟ್ ಎಲ್ಸ್ ಬಾಬಾ? ಕಿಸ್ಸಿಂಗ್ ಆ್ಯಸ್. ಸೊ ಇದು ಎನರ್ಜಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇದು ಆ್ಯಕ್ಚುಲಾಗಿ. ಇದು ಏನಂದರೆ ಯಾರೋ ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಸಿಗಾಕೊಂಡ್ಬಿಟ್ಟು ತೊಂದರೆಯಲ್ಲಿದ್ದಾರೆ ಅಂತ ಅಂತೂ ತೋರಿಸ್ತಾ ಇದ್ದಾರೆ. ಆಯಿತಾ? ತೊಂದರೆಯಲ್ಲಿದ್ದಾರೆ, ಏಕೆಂದರೆ ಅವರು ಬರೀ ದುಡ್ಡು ಕೊಡೋದೇ ಆಗೋಗಿದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಬೇರೆ ಟೆಕ್ಕಿಂದ ನೋಡೋಣ ಇರಿ. ಬಾಬಾ ವಾಟ್ ಎಲ್ಸ್? ಮತ್ತೆ ಗೋಲ್ಡ್ ಅಂತ ಬರ್ತಾ ಇದೆ. ಸೊ ಯು ಡೋಂಟ್ ನೀಡ್ ಸಮನ್ ಎಲ್ಸ್ ಟು ಫಿಕ್ಸ್ ಯು ಅಂತ ಬರ್ತಾ ಇದೆ. ಓಕೆನಾ? ಪ್ರೊಟೆಸ್ಟ್, ಸ್ಟಾರ್ಟ್ ಅ ರೆವಲ್ಯೂಷನ್ ಅಂತ. ಅಂದರೆ ಸೊ ಇಲ್ಲಿ ಏನಾಗಿದೆ, ಗಿವಿಂಗ್ ಮನಿ ಅಂತ ಬರ್ತಾ ಇದೆ. ಆಯಿತಾ? ಇದು ಲವ್ ಟ್ರಯಾಂಗಲ್ ಅಂತ ಬಂತು. ಸೊ ಇದ್ರ ಕೆಳಗೆ ಬಂದಿದೆ ಈ 2 ಕಾರ್ಡು. ಓಕೆನಾ? ಇಲ್ಲೇನು ಕಾಣ್ತಾ ಇರೋದಂದರೆ, ಸೊ ನೀವು ಯಾವ ಥರ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಪ್ರೊಟೆಸ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ, ಕೊಡಲ್ಲ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ವೆಚ್ಚ ಆಗ್ತಾ ಇದೆ, ಖರ್ಚಾಗ್ತಾ ಇದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವೇ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಿಚುಯೇಷನ್ ಏನಿದೆ ಇದು ಯಾರದೋ ಒಂದು ಗ್ರಡ್ಜಿಂದ ನಿಮ್ಮ ಮೇಲೆ ಈ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ಅದು ಗ್ರಡ್ಜ್ ಇರೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಯಾರಿಗೋ ಗ್ರಡ್ಜಿಂದ ನಿಮ್ಮಿಂದ ಈ ಥರ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದುಡ್ಡು ಕಿತ್ಕೊಳ್ತಿದ್ದಾರೆ ಅಂತ. ಓಕೆ, ವಾಟ್ ಎಲ್ಸ್ ಬಾಬಾ? ಓಕೆ, ರೆಡ್. ಸೊ ಫರ್ಗಿವ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಈ ಥರ ಮಾಡಿದ್ರು, ಇದು ನಾ ಹೇಳಿದ್ನಲ್ವ, ಈ ಎನರ್ಜಿ ಬರ್ತಾ ಇರೋದು ನಿಮ್ಮ ಎನರ್ಜಿ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ನಿಮಗೆ ನಿಮ್ಮ ಪಾರ್ಟ್ನರ್ದ ಅಥವಾ ನಿಮ್ಮ ಪರಿಚಯದವ್ರು ಇರ್ಬೋದು ಅಥವಾ
ನಿಮಗೆ ಒಂದು ವಿಷಯ ತಿಳಿದಿರ್ಬೋದು ಈ ಥರ ನಡೀತಿದೆ ಇಂಥವ್ರ ಜೀವನದಲ್ಲಿ ಅಂತ, ಓಕೆನಾ. ಸೊ ಅಲ್ಲಿ ಏನಾಗಿದೆ, ಅವರು ಎಂಥ ಈ ಲವ್ ಟ್ರಯಾಂಗಲಲ್ಲಿ ಸಿಗಾಕೊಂಡ್ಬಿಟ್ಟಿದಾರಂತೆ, ಥರ್ಡ್ ಪಾರ್ಟಿ ಸಿಚುಯೇಷನಾಗಿ ಎಂಟ್ರಾಗಿ ಯಾವ ಥರ ದುಡ್ಡು ವ್ಯಯ ಆಗ್ತಾ ಇದೆ ಅಂತಂದರೆ ಸಿಕ್ಕಾಬಟ್ಟೆ ದುಡ್ಡು ಖರ್ಚಾಗ್ತಾ ಇದೆ. ಅವ್ರು ಹೆಂಗೆ ಅಂದರೆ ಗ್ರಜ್ಜಂತೆ, ಅವ್ರನ್ನ ವಾಪಸ್ ಬರೋಕ್ಕೂ ಬಿಡ್ತಾ ಇಲ್ಲ. ಆ ಥರ ವಾಪಸ್ ಲೈಕ್ ಮುಂಚೆ ಹೇಗಿದ್ರು ವಿತೌಟ್ ದಿಸ್ ಥರ್ಡ್ ಪಾರ್ಟಿ, ಆ ಥರ ಮುಂಚೆ ವಾಪಸ್ ಬರೋಣ ಅಂದ್ರೂ ವಾಪಸ್ ಬರೋಕ್ಕೆ ಬಿಡ್ತಾ ಇಲ್ಲ ಅಂತೆ. ಸೊ ಪ್ರೊಟೆಸ್ಟು ಮಾಡೋಕ್ಕಾಗ್ತ ಅಂದರೆ ಬೇಡ ಅಂತ ಅಂಥ ಸಿಚುಯೇಷನಲ್ಲಿ ಇರಲ್ಲ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಇದೆ. ಸೊ ಸ್ಟಾರ್ಟ್ ಅ ರೆವಲ್ಯೂಷನ್ ಅಂತಿದ್ದಾರೆ, ದೇವ್ರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ. ಸೊ ಫರ್ಗಿವ್ ಮಾಡಿ. ಅವ್ರು ಏನಂದರೆ ಯಾವುದೋ ಒಂದು ಹಳೇದು ಏನು ನಡೆದಿತ್ತು ಗೊತ್ತಿಲ್ಲ ನನಗೆ. ಸೊ ಏನೋ ಒಂದು ಗ್ರಡ್ಜ್ ಇಟ್ಕೊಂಡು, ಅಂದರೆ ಆ ದುಡ್ಡನ್ನ ಹೇಗೆ ತೆಗಿತಾ ಇದ್ದಾರೆ ಅಂತಂದರೆ ಒಂಥರ ಅಷ್ಟು ಇಲ್ಲಿ ಕಾಣ್ತಾ ಇರೋದು. ಓಕೆ, ಸೊ ಇಲ್ಲೇನು ಹೇಳ್ತಾರೆ ಫೈನಲ್ ಆಗಿ ಅಂತಂದರೆ ಜಸ್ಟ್ ಫರ್ಗಿವ್ ಮಾಡಿ, ಫರ್ಗಿವ್ ಮಾಡಿ. ಸೊ ಈ ಥರ ಸಿಚುಯೇಷನಲ್ಲಿ ಏನಾದ್ರು ಇದ್ದು ಆಚೆ ಬರಬೇಕು ಅಂದರೆ, ಕ್ಲಿಯರೆನ್ಸ್ ಬೇಕು ಅಂತಂದರೆ, ಹೀಲಿಂಗ್ ಬೇಕು ಅಂದರೆ ತೊಗೋಬೋದು, ಓಕೆನಾ. ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಪಾಪ ವಾಟರ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗಿನೂ ಹೇಳಿದೆ ಅಲ್ವಾ, ಫರ್ಗಿವ್ ಮಾಡಿ, ದೇವರು ಹೆಲ್ಪ್ ಮಾಡ್ತಾರೆ ಅಂದೆ. ಸೊ ಖಂಡಿತ ಯಾವುದೋ ಒಂದು ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ 6 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ನೀವು ದುಡಿಯೋದಕ್ಕಿಂತ ನಿಮ್ಮ ಹತ್ರ ಇರೋ ಪ್ರಾಪರ್ಟಿ ಮೇಲೆ ಎಲ್ಲದ್ರ ಮೇಲೂ ಕಣ್ಣು ಹಾಕಿ ದುಡ್ಡು ಕಿತ್ಕೊಳ್ತಾ ಇದ್ದಾರೆ. ಜಸ್ಟ್ ಈ ಥರ್ಡ್ ಪಾರ್ಟಿ ಇದು ಈ ಥರ ಸಿಚುಯೇಷನ್ ಬಂದಿರೋದ್ರಿಂದ ಎಷ್ಟು ಗ್ರಡ್ಜ್ ಇಟ್ಕೊಂಡಿದ್ದಾರೆ ಅಂದರೆ ನೀವು ವಾಪಸ್ ಹಳೆ ಜೀವನಕ್ಕೂ ಬರಬಾರ್ದು, ಆಯಿತಾ. ಆ ಥರ ಈಗ ದುಡ್ಡಿದ್ರೆ ತಾನೇ, ನೀನು ಹೆಂಗೆ ದುಡ್ಡೇ ಇಲ್ಲ ಅಂದರೆ ನೀನು ಏನು ಮಾಡ್ತೀಯಾ ಅನ್ನೋ ಥರ ಇದೆ. ಎಲ್ಲ ಪ್ರಾಪರ್ಟಿ ಬರ್ಕೊಡು, ದುಡ್ಡು ಕೊಡು, ಎಲ್ಲ ಕೊಡು ಅನ್ನೋ ಥರ ಕಿತ್ಕೊಳ್ಳೋ ಥರ ಇದೆ ಇದು ಎನರ್ಜಿ. ಸೊ ದೇವ್ರು ಹೇಳ್ತಾ ಇದ್ದಾರೆ ಹೆಲ್ಪ್ ಅಂತೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಬೇಕಂದರೆ ಹೀಲಿಂಗ್ ತೊಗೊಳ್ಬೇಕಂದ್ರೆ ತೊಗೊಳ್ಳಿ. ಇದು ನಿಮ್ಮದೇನಾ ಎನರ್ಜಿ ಏನು ಅಂತ ತಿಳ್ಕೊಬೇಕು ಅಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಓಕೆನಾ. ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಗೊತ್ತಾಗತ್ತೆ ಇದು ನಿಜಾನ, ನಿಮ್ಮ ಲೈಫಲ್ಲಿ ನಡೀತಿರೋದು ಇದೇ ಸ್ಟೋರಿನಾ ಏನು ಅಂತ. ಓಕೆ, ಸೊ ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ಸ್ ಆರ್ ವೆಲ್ಕಮ್. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.